सकललोकोद्धारकम् सर्वपाप परिहारम् सर्वश्रेष्ठ गुरुदेवं प्रणमाम्यहम् प्रणमाम्यहम्। ಓಂ ಶ್ರೀ ಗುರುಭ್ಯೋ ನಮಃ. ಓಂ ಪರಮಾತ್ಮನೇ ನಮಃ. ಗುರುಭ್ಯೋ ನಮಃ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಪ್ರೇಕ್ಷಕರಿಗೆ ಭಗವಂತನ ಪೂರ್ಣಾನುಗ್ರಹವಾಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಗುರುಭ್ಯೋ ನಮಃ ಕಾರ್ಯಕ್ರಮ ಗುರುತತ್ವದ ಜೊತೆಗೆ ಗುರುವಿನಿಂದ ಉಪದೇಶವಾಗಿರುವಂತಹ ಹಲವಾರು ವಿಚಾರಗಳನ್ನು ನಾವು ತಿಳಿಸ್ತಾ ಹೋಗ್ತಾ ಇದ್ದೇವೆ. ಗುರು ಅನ್ನುವಂಥದ್ದು ಯಾಕೆ ಮುಖ್ಯ ಅನ್ನುವಂಥದ್ದನ್ನು ಹಿಂದೂ ಕೂಡ ನಾವು ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೇವೆ. ನೀವು ಪ್ರತಿನಿತ್ಯವೂ ಕೂಡ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ದೇವರಿಗೆ ನಮಸ್ಕಾರವನ್ನು ಮಾಡ್ತೀರಿ, ದೇವರಿಗೆ ಅಭಿಷೇಕವನ್ನು ಮಾಡ್ತೀರಿ, ಪೂಜೆಗಳನ್ನು ಮಾಡ್ತೀರಿ. ಆದರೆ ಎಂದೂ ಕೂಡ ಆ ದೇವರು ಒಂದು ದಿನವೂ ಕೂಡ ನಿಮಗೆ ಪ್ರತ್ಯಕ್ಷವಾಗಿ ಬಂದು ಹೇಗಿದ್ದೀಯಾ, ನಿನಗೆ ಏನು ಬೇಕು, ಆರಾಮಾಗಿದ್ದೀಯಾ, ಯಾವ ವಿಚಾರವನ್ನು ಕೇಳೋದಿಲ್ಲ. ದೇವರು ಇದ್ದಾನೆ ಅನ್ನುವ ಒಂದು ಭಾವನೆಯಲ್ಲಿ ನಾವು ಪೂಜೆಯನ್ನು ಪುನಸ್ಕಾರವನ್ನು ಮಾಡ್ತೇವೆ. ಆದರೆ ಎಂದೂ ಕೂಡ ಮಹಾತ್ಮರು, ಮಹಾತ್ಮರು, ಮಹಾನ್ ತಪಸ್ವಿಗಳಿಗೆ ಆ ಭಗವಂತನ ಸಾಕ್ಷಾತ್ಕಾರವಾಗತ್ತೆ ವಿನಃ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನಿಗೆ ದೇವರು ಪ್ರತ್ಯಕ್ಷವಾಗಿ ಬಂದು ಬೇರೆ ಏನು ಕೇಳೋದು ಬೇಡ, ಆರಾಮಿದ್ದೀಯೇನಪ್ಪ ಇಷ್ಟನ್ನಾದರೂ ಕೇಳಬಹುದಾಗಿತ್ತು, ಆದರೆ ಅಷ್ಟನ್ನೂ ಕೇಳೋದಿಲ್ಲ. ನೀವು ಎಷ್ಟೇ ಪ್ರಯತ್ನವನ್ನು ಮಾಡಿ, ಎಷ್ಟೇ ಪೂಜೆಯನ್ನು ಮಾಡಿ ಪ್ರತ್ಯಕ್ಷವಾಗಿ ದೇವರನ್ನು ಬಂದು ಮಾತನಾಡುವುದು ಬಹಳ ಕಷ್ಟ. ಆದರೆ ಗುರು ಹಾಗಲ್ಲ. ಗುರುವಿನ ದರ್ಶನ ಮಾತ್ರದಿಂದಲೇ ಯಾವುದೇ ಒಬ್ಬ ಗುರುವಿನ ಹತ್ರ ಹೋಗಿ ನೀವು ಕಾಲಿಗೆ ಬಿದ್ದು ಕೂಡ ಹೇಗಿದ್ದೀಯಪ್ಪ, ಆರಾಮಿದ್ದೀಯೇನು ಅಂತ ಫಸ್ಟ್ ಕೇಳ್ತಾರೆ. ಒಂದು ವೇಳೆ ನಿಮಗೆ ಏನೋ ತೊಂದರೆ ಇದೆ, ತೊಡಕಿದೆ ಅಂದರೆ ಅದಕ್ಕೆ ಏನನ್ನ ನೀನು ಮಾಡಿಕೊಂಡರೆ ನಿನಗೆ ಪರಿಹಾರವಾಗಬಹುದು ಅನ್ನುವಂಥ ಪರಿಹಾರವನ್ನು ಕೂಡ ಅವರು ಸೂಚನೆ ಮಾಡ್ತಾರೆ. ಹಾಗಾಗಿ ಗುರೋಹೋ ಪ್ರತ್ಯಕ್ಷ ದೇವತಾ, ಗುರುವನ್ನು ಪ್ರತ್ಯಕ್ಷವಾದ ದೇವರು ಅಂತ ಕರೆದರು. ಇನ್ನು ಭಗವಂತ ಒಂದು ವೇಳೆ ಅವತಾರವನ್ನು ಎತ್ತಿ ಬರಬೇಕು ಅಂತಂದ್ರೂ ಅವನು ಗುರುವಿನ ರೂಪದಲ್ಲಿಯೇ ಬರ್ತಾನೆ ಅನ್ನುವುದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಶಿವ ಎಷ್ಟೇ ದೊಡ್ಡದಾದಂತಹ ದೈವಿಕ ಶಕ್ತಿಯನ್ನು ಹೊಂದಿದ್ದರೂ ಕೂಡ ತಾನು ಪೂರ್ಣತ್ವವನ್ನು ಪಡೆಯಲಿಕ್ಕೆ ಗುರುವಿನ ರೂಪವನ್ನೇ ಪಡೆಯಬೇಕಾಯಿತು. ಅದಕ್ಕೆ ನಾವು ದಕ್ಷಿಣಾಮೂರ್ತಿಯ ರೂಪ ಅಂತ ಕರೆದ್ವಿ. ವಿಷ್ಣು ಅನ್ನುವಂಥವನು ತನ್ನಲ್ಲಿ ಎಷ್ಟೆಲ್ಲ ದಿವ್ಯವಾದಂಥ ಶಕ್ತಿ ಇದ್ದರೂ ಕೂಡ ಆತ ಪೂರ್ಣತ್ವವನ್ನು ಪಡಿಬೇಕು ಅಂತಂದಾಗ, ಪೂಜ್ಯತ್ವವನ್ನು ಪಡಿಬೇಕು ಅಂತಂದಾಗ ಅವನೂ ಕೂಡ ಗುರು ರೂಪದಲ್ಲಿ ಬಂದು ಜಗತ್ತಿನಲ್ಲಿ ಸಂಚಾರ ಮಾಡಬೇಕಾಯಿತು. ಆ ರೂಪವನ್ನು ನಾವು ದತ್ತಾತ್ರೇಯ ಸ್ವರೂಪ ಅಂತ ಕರೆದ್ವಿ. ಅದೇ ರೀತಿಯಾಗಿ ಭಗವಂತನಾಗಿರ್ತಕ್ಕಂಥವನು ಎಲ್ಲ ದಿವ್ಯವಾದಂಥ ಸ್ವರೂಪವನ್ನು ಹೊಂದಿದ್ದರೂ ಕೂಡ ಶಾಸ್ತ್ರಗಳನ್ನು ವಿಭಾಗ ಮಾಡಿ, ಶಾಸ್ತ್ರಗಳನ್ನು ನಿರ್ಮಾಣ ಮಾಡಿ ಜಗತ್ತಿಗೆ ಬೆಳಕನ್ನು ಕೊಡಬೇಕು ಅಂದರೆ ಆತ ಗುರು ರೂಪದಲ್ಲಿ ಬರಬೇಕಾಯಿತು. ಅದಕ್ಕೆ ನಾವು ವ್ಯಾಸ ರೂಪದಲ್ಲಿ ನಾವು ಅವರನ್ನು ಕಾಣುತ್ತೇವೆ. ಹೀಗೆ ಭಗವಂತನೂ ಕೂಡ ಜಗತ್ತಿಗೆ ಏನನ್ನೋ ಕೊಡಬೇಕು, ಜಗತ್ತಿನಲ್ಲಿ ಬೆಳಕನ್ನು ಕೊಡಬೇಕು, ಜಗತ್ತಿಗೆ ಜ್ಞಾನವನ್ನು ಕೊಡಬೇಕು ಅಂದರೆ ಯಾವುದೋ ಒಬ್ಬ ಗುರುವಿನ ರೂಪದಲ್ಲಿ ಬಂದು ಮುಂದಿನ ಮಾರ್ಗವನ್ನು ದರ್ಶನ ಮಾಡುವಂತಹ ಒಂದು ಇತಿಹಾಸವನ್ನು ನಾವು ನಮ್ಮ ಪುರಾಣದಲ್ಲಿ, ಪುಣ್ಯಕಥೆಗಳಲ್ಲಿ ಸಾಕಷ್ಟು ನೋಡುತ್ತೇವೆ. ಇನ್ನು ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ನಮ್ಮ ದೇವಭೂಮಿಯಾಗಿರುವಂಥ ಭಾರತದಲ್ಲಿ ಪ್ರತಿ ಊರಿಗೆ ಹೋದರೂ ಕೂಡ ಒಂದಲ್ಲ ಒಬ್ಬ ಗುರುವಿನ ಒಂದು ಮಠ ನಮಗೆ ಸಿಗ್ತದೆ, ದೇವಸ್ಥಾನಗಳು ನಮಗೆ ಸಿಗ್ತದೆ. ಅಲ್ಲಿ ಅವರ ಆರಾಧನೆಗಳು ನಡೀತಾನೆ ಇರ್ತವೆ. ಗುರುವನ್ನು ದೇವರ ರೂಪದಲ್ಲಿ ನೋಡುವಂತಹ ಒಂದು ಸಂಪ್ರದಾಯ ಅನ್ನುವಂಥದ್ದು ನಮ್ಮಲ್ಲಿ ಅವಿಚ್ಛಿನ್ನವಾಗಿ ಬೆಳ್ಕೊಂಡು ಬಂದಿದೆ. ಕಾರಣವಿದೆ. ಯಾಕೆ ಅಂತಂದರೆ ಇವತ್ತು ನಿನಗೆ ತಿಳಿದಿರುವಂಥ ಪ್ರತಿಯೊಂದು ವಸ್ತುವು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬ ಗುರುವಿನಿಂದಲೇ ಉಪದಿಷ್ಟವಾಗಿರ್ತಕ್ಕಂಥದ್ದು. ಇವತ್ತು ನಾವು ಪುರಾಣ ಓದ್ತೇವೆ, ಆ ಪುರಾಣಗಳು ಬರೆದಿಟ್ಟವರು ಯಾರು? ಒಬ್ಬ ಗುರು. ಇವತ್ತು ವೇದಗಳನ್ನು ನಾವು ಓದ್ತೇವೆ, ಆ ವೇದಗಳನ್ನು ದರ್ಶನ ಮಾಡಿಕೊಂಡವರು ಯಾರು? ಒಬ್ಬ ಗುರು. ಇವತ್ತು ಶಾಸ್ತ್ರಗಳನ್ನು ಓದ್ತೇವೆ, ಶಾಸ್ತ್ರಗಳನ್ನು ಬರೆದಿಟ್ಟಿರತಕ್ಕಂಥವ್ರು ಯಾರು? ಒಬ್ಬ ಗುರು. ಆ ಶಾಸ್ತ್ರವನ್ನು ನೀವು ಅಧ್ಯಯನ ಮಾಡಬೇಕಾಗಿದೆ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದನ್ನು ತಿಳಿದುಕೊಳ್ಳಬೇಕಾಗಿದೆ. ತಿಳಿದುಕೊಳ್ಳಿಕ್ಕೆ ನೀವು ಎಲ್ಲಿಗೆ ಹೋಗಬೇಕಾಗಿದೆ? ಒಬ್ಬ ಗುರುವಿನ ಹತ್ರ. ಇವತ್ತು ಶಿವನ ಆರಾಧನೆಯನ್ನು ನೀನು ಮಾಡಬೇಕು. ಶಿವನಿಗೆ ಯಾವುದು ಒಳ್ಳೆಯದು, ಶಿವನ ಅನ್ನುವಂತಹ ಶಕ್ತಿಯನ್ನು ನಿನ್ನ ಕಡೆ ಆಕರ್ಷಣೆ ಮಾಡಿಕೊಳ್ಳಬೇಕು, ಶಿವನ ದರ್ಶನ ನಿನಗೆ ಆಗಬೇಕು, ಅವನ ಅನುಗ್ರಹ ಆಗಬೇಕು, ನೀನು ಯಾವ ರೀತಿಯಲ್ಲಿ ಅವನ ಅರ್ಚನೆಯನ್ನು ಪೂಜನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡಬೇಕು. ತಿಳಿಬೇಕು ಅಂದರೆ ಒಬ್ಬ ಗುರುವಿನ ಹತ್ರ ನೀನು ಹೋಗಬೇಕು.
ಶಿವನಿಗೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿದರೆ ಒಳ್ಳೆಯದು ಅಂತ ಹೇಳುವವನು ಒಬ್ಬ ಗುರುನೇ. ಓಂ ನಮಃ ಶಿವಾಯ ಅಂದರೆ ಶಿವನಿಗೆ ಹೆಚ್ಚು ಇಷ್ಟ ಅಂತ ಹೇಳುವವನು ಗುರುವೇ. ಶಿವ ಅನ್ನುವಂಥವನು ಕೈಲಾಸ ಪರ್ವತದಲ್ಲಿದ್ದಾನೆ, ಅವನು ಗಜಚರ್ಮಾಂಬರನಾಗಿದ್ದಾನೆ, ಶೂಲಪಾಣಿಯಾಗಿದ್ದಾನೆ, ಡಮರು ಹಸ್ತನಾಗಿದ್ದಾನೆ, ಅವನಿಗೆ ಜಟಾಜೂಟ ವಿಭೂಷಿತನಾಗಿದ್ದಾನೆ, ನೀಲಕಂಠನಾಗಿದ್ದಾನೆ, ಗಂಗಾಧರನಾಗಿದ್ದಾನೆ ಅಂತ ಅವನನ್ನು ವರ್ಣನೆ ಮಾಡಿ ಹೇಳುವಂಥವನು ಯಾರು ಅಂದರೆ ಒಬ್ಬ ಗುರು. ಹಾಗಾಗಿ ಈ ಜಗತ್ತಿನಲ್ಲಿ ಗುರು ಅನ್ನುವಂಥವನು ಒಂದು ವೇಳೆ ಇಲ್ಲಾಗಿತ್ತು ಅಂದರೆ ಈ ಜಗತ್ತಿನಲ್ಲಿ ಜ್ಞಾನ ಅನ್ನುವಂಥದ್ದು ಪ್ರಸಾರವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಗುರುತತ್ವ ಬಹಳ ಮುಖ್ಯ. ಅದಕ್ಕಾಗಿಯೇ ಯಾವುದೇ ಒಂದು ಧರ್ಮವನ್ನು ನಾವು ಬೆಳೆಸಬೇಕು ಅಂತಂದರೆ ಆ ಧರ್ಮದಲ್ಲಿ ಗುರುಗಳು ಹೆಚ್ಚು ಬೆಳೆಯಬೇಕು. ಯಾವ ಧರ್ಮದಲ್ಲಿರುವಂಥ ಗುರುಗಳು ಅತ್ಯಂತ ಹೆಚ್ಚಾಗಿ ಬೆಳೀತಾರೆ, ಸಮೃದ್ಧವಾಗಿ ಬೆಳೀತಾರೆ, ಅಥವಾ ಅವರ ಒಂದು ಮಾತಿಗೆ ಬೆಲೆ ಎನ್ನುವಂಥದ್ದನ್ನು ಆ ಧರ್ಮ ಕೊಡುತ್ತೆ ಅಂದರೆ ಆ ಧರ್ಮ ಇಡೀ ವಿಶ್ವವನ್ನು ಆಳುತ್ತೆ. ಒಂದು ಧರ್ಮವನ್ನು ಇವತ್ತು ನಾವು ಹಾಳು ಮಾಡಬೇಕು ಅಂತಂದರೆ ಮೊದಲು ಅದರ ಬೇರುಗಳಾಗಿರ್ತಕ್ಕಂಥ ಗುರುಗಳನ್ನು ಹಾಳು ಮಾಡಬೇಕು. ಯಾವಾಗ ಗುರುಗಳನ್ನು ಹಾಳು ಮಾಡಿಬಿಡುತ್ತಾರೆ ಆವಾಗ ಇಡೀ ಧರ್ಮವೇ ಹಾಳಾಗಿ ಹೋಗುತ್ತೆ. ಅದಕ್ಕಾಗಿ ನಾವು ಇವತ್ತಿಗೂ ಕೂಡ ನೋಡ್ತೇವೆ ಭಾರತದಲ್ಲಿ ಭಾರತದ ಸನಾತನ ಪರಂಪರೆಯನ್ನು ಹಾಳು ಮಾಡಬೇಕು ಅನ್ನುವಂಥ ಎಷ್ಟೋ ರೀತಿಯಾದಂಥ ಒಂದು ಪ್ರಯತ್ನಗಳು ನಡೀತಾ ಇರ್ತವೆ. ಸನಾತನ ಧರ್ಮವನ್ನು ಹಾಳು ಮಾಡಬೇಕು, ಸನಾತನ ಸಂಸ್ಕೃತಿಯನ್ನು ಹಾಳು ಮಾಡಬೇಕು ಅನ್ನುವಂಥ ಬೇಕಾದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಬೇಕಾದಷ್ಟು ದುಷ್ಟ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಆ ಶಕ್ತಿಗಳು ಮೊದಲು ಟಾರ್ಗೆಟ್ ಮಾಡುವುದು ಯಾರನ್ನ? ಗುರುಗಳನ್ನು. ಯಾಕೆ? ಒಬ್ಬ ಗುರು ಇದ್ದರೆ ಆತ ಸಾವಿರಾರು ಜನರನ್ನು ಧರ್ಮದ ಕಡೆಗೆ ತೆಗೆದುಕೊಂಡು ಬರ್ತಾನೆ, ಅವರನ್ನು ಆಕರ್ಷಣೆ ಮಾಡ್ತಾನೆ. ಆದರೆ ಗುರು ಅನ್ನುವಂಥವನು ಹೋಗಿಬಿಟ್ಟ ಅಂತಂದರೆ, ಗುರುವಿಗೆ ಅಸ್ತಿತ್ವ ಇಲ್ಲ ಅಂತಂದರೆ ಜಗತ್ತಿಗೆ ಅಂದರೆ ಆ ಧರ್ಮದ ಅನುಯಾಯಿಗಳಿಗೆ ಮಾರ್ಗದರ್ಶನವನ್ನು ಮಾಡಿಕೊಡುವಂಥವರು ಯಾರೂ ಇಲ್ಲ. ಆಗ ಇಡೀ ಆ ಒಂದು ಧರ್ಮ ಅನ್ನುವಂಥದ್ದು ವಿಘಟಿತವಾಗಿಬಿಡುತ್ತೆ. ಅದಕ್ಕೆ ಸರಿಯಾಗಿ ಮಾರ್ಗದರ್ಶನ ಇಲ್ಲ. ಅದು ತನ್ನಲ್ಲೇ ತಾನು ಏನೇನೋ ರೀತಿಯಾದಂಥ ಅಜ್ಞಾನವನ್ನು ಬೆಳೆಸ್ಕೊಂಡು ಒಂದು ಕಾಲದಲ್ಲಿ ನಾಶವಾಗಿ ಹೋಗಿಬಿಡುತ್ತೆ. ಹಾಗಾಗಿ ಗುರು ಅನ್ನುವಂಥ ತತ್ವವನ್ನು ನಾವು ಬಹಳ ನಂಬಬೇಕಾಗಿದೆ. ಅಂದಾಗ ಮಾತ್ರ ನಮಗೆ ಜ್ಞಾನಪ್ರಾಪ್ತಿಯೂ ಆಗುತ್ತೆ, ದೇವತಾ ಅನುಗ್ರಹವೂ ಆಗ್ತದೆ. ಜೊತೆಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಒಳ್ಳೆಯದನ್ನು ಪಡೆಯಬಹುದಾಗಿದೆ. ಹಾಗಾಗಿ ಈ ಗುರು ಅನ್ನುವಂಥ ತತ್ವವನ್ನು ನಾವು ಯಾವಾಗಲೂ ವಿಶೇಷವಾಗಿ ನಾವು ತಿಳಿದುಕೊಂಡು ಗುರುವಿನಿಂದ ದೀಕ್ಷಾ ಗ್ರಹಣವನ್ನು ಮಾಡಬೇಕು. ಸಾಮಾನ್ಯವಾಗಿ ಎಲ್ಲರೂ ಗುರುವಿನ ಹತ್ರ ಹೋಗಿ ಕೇವಲ ನಮಸ್ಕಾರ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ತೀರ್ಥವನ್ನು ಸ್ವೀಕಾರ ಮಾಡಿ ಬರುವಂಥ ಪದ್ಧತಿ ಇದೆ. ಆದರೆ ಅಷ್ಟರಿಂದ ಮಾತ್ರ ಗುರು ಸಾನ್ನಿಧ್ಯ ಸಿಗೋದಿಲ್ಲ. ಗುರು ಸಾನ್ನಿಧ್ಯ ಸಿಗಬೇಕು ಅಂತಂದರೆ ಗುರು ನಿನ್ನನ್ನು ಶಿಷ್ಯನಾಗಿ ಸ್ವೀಕಾರವನ್ನು ಮಾಡಬೇಕು. ಅದಕ್ಕೆ ದೀಕ್ಷಾ ಅಂತ ಕರೀತಾರೆ. ಗುರು ಒಂದು ಮಂತ್ರವನ್ನು ಅಥವಾ ಯಾವುದೋ ಒಂದು ತಂತ್ರವನ್ನು ಅಥವಾ ಯಾವುದೋ ಒಂದು ಯಂತ್ರವನ್ನು, ಒಟ್ಟಿನಲ್ಲಿ ಆ ಗುರುವಿಗೆ ನಿನಗೆ ಏನನ್ನು ಕೊಡಬೇಕು ಅಂತ ಅನಿಸುತ್ತೆ ಅದನ್ನು ಆತ ಅವನು ನಿಮಗೆ ಕೊಟ್ಟು ತನ್ಮುಖೇನವಾಗಿ ಅದನ್ನು ಯಾವ ರೀತಿಯಾಗಿ ನೀನು ಸಾಧನೆ ಮಾಡಬೇಕು ಅನ್ನೋದನ್ನು ಆತ ಉಪದೇಶ ಮಾಡ್ತಾನೆ. ಈ ಉಪದೇಶ ಮಾಡುವ ಪ್ರಕ್ರಿಯೆಗೆ ನಾವು ದೀಕ್ಷಾ ಅಂತ ಕರಿತೇವೆ. ದಿವ್ಯಭಾವೇನ ಯದ್ದತ್ತಂ ಅಂತ. ದೀಕ್ಷಾ ಅಂತಂದರೆ ದಿವ್ಯವಾಗಿರತಕ್ಕಂತಹ ಭಾವದಿಂದ ಇದನ್ನು ಕೊಡಲ್ಪಡುತ್ತದೆ. ದಿವ್ಯ ಭಾವದಿಂದ ಶಿಷ್ಯನಾಗಿರ್ತಕ್ಕಂಥವನು ಅದನ್ನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಅದಕ್ಕೆ ದೀಕ್ಷಾ ಅನ್ನುವಂಥ ಒಂದು ಹೆಸರು ಅನ್ನುವಂಥದ್ದು ಬಂದಿದೆ. ಈ ದೀಕ್ಷೆ ಅನ್ನುವಂಥದ್ದು ಯಾವನಿಗೆ ಆಗುತ್ತದೆಯೋ ಅವನು ವಾಸ್ತವಿಕವಾಗಿ ಗುರು ಮಾರ್ಗದಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನ ಜೀವನದಲ್ಲಿ ಅಲ್ಲಿಂದ ಬದಲಾವಣೆಗಳು ಪ್ರಾರಂಭ ಆಗುತ್ತೆ. ಅವನು ಸಾಧನೆಯಲ್ಲಿ ಆತ ತೊಡಗ್ತಾನೆ. ಎಷ್ಟೋ ಜನ ಏನು ಅಂದ್ಕೊಳ್ತಾರೆ, ಯಾವುದೋ ಒಂದು ಪುಸ್ತಕವನ್ನು ಓದಿ ನಾನು ಧ್ಯಾನ ಮಾಡ್ತೇನೆ, ನಾನು ಯಾವುದೋ ಒಂದು ಪುಸ್ತಕದಲ್ಲಿ ನೋಡಿ ನಾನು ಪ್ರಾಣಾಯಾಮವನ್ನು ಮಾಡ್ತೇನೆ, ನಾನು ಯಾವುದೋ ಒಂದು ಪುಸ್ತಕವನ್ನು ನೋಡಿ ಒಂದು ಮಂತ್ರ ಸಾಧನೆಯನ್ನು ಮಾಡ್ತೇನೆ, ಯಾವುದೋ ಪುಸ್ತಕದಲ್ಲಿ ಹೇಳಿದ್ದಾರೆ ಅಂಥೇಳಿ ಒಂದು ತಂತ್ರ ಸಾಧನೆಯನ್ನು ಮಾಡ್ತೇನೆ. ಹೀಗೆ ಕೆಲವೊಬ್ಬರು ಮಾಡುವವರಿದ್ದಾರೆ. ಅದರಿಂದ ಕೆಲವು ಮಟ್ಟಿಗಿನ ಒಂದು ಫಲಗಳು ಸಿಗಬಹುದು, ಸಿಗಲಿಕ್ಕಿಲ್ಲ. ಆದರೆ ಗುರುಮುಖೇನವಾಗಿ ಯಾವ ರೀತಿಯಾದಂಥ ಸಾಧನೆಯನ್ನು ಯಾರು ದೀಕ್ಷಾ ಕ್ರಮದಲ್ಲಿ ತೆಗೆದುಕೊಳ್ಳುತ್ತಾರೋ ಅವರ ಸಾಧನೆಯಲ್ಲಿ ಅವರಿಗೆ ವಿಶೇಷವಾಗಿರತಕ್ಕಂಥ ಫಲ ಮತ್ತು ಸಿದ್ಧಿ ಅನ್ನುವಂಥದ್ದು ಸಿಕ್ಕೇ ಸಿಗತ್ತೆ. ಅದಕ್ಕಾಗಿಯೇ ಭಾರತದಲ್ಲಿ ಗುರು ಶಿಷ್ಯ ಪರಂಪರೆಯನ್ನು ಅವಿಚ್ಛಿನ್ನವಾಗಿ ಬೆಳೆಸ್ಕೊಂಡು ಬಂದರು. ಭಾರತದಲ್ಲಿ ಮಾತ್ರ ನಾವು ಇದನ್ನು ನೋಡಲಿಕ್ಕೆ ಸಾಧ್ಯ, ಗುರು ಶಿಷ್ಯ ಪರಂಪರೆ ಅನ್ನುವಂಥದ್ದು ಇರುವಂಥದ್ದು. ಅದಕ್ಕಾಗಿ ನಮ್ಮ ಪರಂಪರೆಗಳನ್ನು ನಾವು ತ್ರೇತಾಯುಗದಿಂದ ಸತ್ಯಯುಗದಿಂದ ಹೇಳ್ತಾ ಬರ್ತೇವೆ. ಈಗ ಉದಾಹರಣೆಗಾಗಿ ನಮ್ಮ ಪರಂಪರೆಯನ್ನು ನಾವು ಹೇಳಬೇಕು ಅಂದರೆ ಸತ್ಯಯುಗದಿಂದ ಪ್ರಾರಂಭ ಆಗುತ್ತೆ.
ದಕ್ಷಿಣಾಮೂರ್ತಿಯಿಂದ ದತ್ತಾತ್ರೇಯರು, ದತ್ತಾತ್ರೇಯರಿಂದ ಇನ್ನೂ ಸಾಕಷ್ಟು ಜನ ಬರ್ತಾರೆ. ಆಮೇಲೆ ಬ್ರಹ್ಮಾತ್ಮಾಜಿ ಮಹಾರಾಜರು, ಬ್ರಹ್ಮಾತ್ಮ ಸ್ವಾಮಿ ಮಹಾರಾಜರಿಂದ ದೀಕ್ಷೆ ಪಡೆದಿರತಕ್ಕಂಥವರು ನಾವು, ಪರಮಾತ್ಮ ಸ್ವಾಮಿ ಮಹಾರಾಜ್ ಅಂತ ಹೇಳಿ. ಹೀಗೆ ನಮ್ಮದು ಸತ್ಯಯುಗ, ತ್ರೇತಾಯುಗ, ದ್ವಾಪರಾಯುಗ, ಕಲಿಯುಗದ ತನಕ ಇರತಕ್ಕಂಥ ಒಂದು ಗುರು ಪರಂಪರೆ. ಇಂತಹ ಒಂದು ಪರಂಪರೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. ಈ ಪರಂಪರಾಗತವಾಗಿ ಬಂದಿರತಕ್ಕಂಥ ಏನು ಶಕ್ತಿ ಇರ್ತವೆ, ಆ ಶಕ್ತಿಯ ಮುಖಾಂತರವಾಗಿ ನೀಡುವಂತಹ ದೀಕ್ಷೆಗಳೇನಿದ್ದಾವೆ ಇವು ನಮಗೆ ಸಿದ್ಧಿಯನ್ನು ಮಾಡಿಕೊಡುವಂಥದ್ದು ಅನ್ನುವಂಥದ್ದು. ಹಾಗಾಗಿ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೀಕ್ಷೆಯ ಗ್ರಹಣ ಒಂದು ವೇಳೆ ಯಾರೋ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮ ಸಾಧನೆಯನ್ನು ತಾವು ಮಾಡಬೇಕು ಅಂತಿದ್ರೆ, ಆ ಆಧ್ಯಾತ್ಮ ಸಾಧನೆಯಲ್ಲಿ ನೀವು ಮೊದಲು ಪಡೆಯಬೇಕಾದ್ದು ಒಬ್ಬ ಗುರುವಿನ ಸಾನ್ನಿಧ್ಯ, ಜೊತೆಗೆ ಗುರುವಿನಿಂದ ದೀಕ್ಷೆ, ಆಮೇಲೆ ಗುರುವಿನಿಂದ ಆ ದೀಕ್ಷೆಯನ್ನು ಪಡೆದಿರತಕ್ಕಂತಹ ಏನು ತತ್ವವಿದೆ ಅದರ ಸಾಧನೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಮಾರ್ಗದರ್ಶನ. ಈ 3 ವಿಷಯಗಳನ್ನು ನೀವು ಒಂದು ವೇಳೆ ತೆಗೆದುಕೊಂಡ್ರಿ ಅಂದರೆ ಗುರು ಇದ್ದಾನೆ, ಗುರುವಿನಿಂದ ದೀಕ್ಷೆಯಾಗಿದೆ, ಜೊತೆಗೆ ಆ ದೀಕ್ಷೆಯಲ್ಲಿ ಕೊಟ್ಟಿರತಕ್ಕಂಥದ್ದನ್ನು ಹೇಗೆ ಸಾಧನೆ ಮಾಡಬೇಕು ಅನ್ನುವಂಥದ್ದರ ಮಾರ್ಗ ನಿಮಗೆ ದರ್ಶನ ಆಗಿದೆ. ಈ 3 ತತ್ವಗಳು ನಿಮಗೆ ಸಿಕ್ಕಿದ್ವು ಅಂತಾದರೆ, 3 ವಿಷಯಗಳು ನಿಮಗೆ ಸಿಕ್ಕಿದ್ವು ಅಂತಾದರೆ ನೀವು ಈ ಭವಸಾಗರವನ್ನು ದಾಟಿದ್ದೀರಿ ಅಂತ ನೀವು ತಿಳ್ಕೊಳ್ಳಿಕ್ಕೆ ಅಡ್ಡಿಲ್ಲ. ಕೆಲವೊಮ್ಮೆ ನಾವು ಯಾವುದಾದ್ರೂ ಒಬ್ಬ ಗುರುವನ್ನು ಆಶ್ರಯಿಸಿಬಿಟ್ಟಿರ್ತೇವೆ, ಆದರೆ ಆ ಗುರುವಿನಿಂದ ನಮಗೆ ಪೂರ್ಣವಾದಂಥ ಜ್ಞಾನ ಅನ್ನುವಂಥದ್ದು ಪ್ರಾಪ್ತವಾಗ್ತಾ ಇರೋದಿಲ್ಲ, ಅಥವಾ ಆ ಗುರುನಲ್ಲಿ ಅಷ್ಟು ದೊಡ್ಡ ಶಕ್ತಿ ಇಲ್ಲ, ಅಥವಾ ಅಷ್ಟು ಜ್ಞಾನವಿಲ್ಲ. ಶಕ್ತಿ ಇಲ್ಲ ಅಂತ ಹೇಳುವ ಹಾಗಿಲ್ಲ, ಗುರು ಅಂದಾಗ ಎಲ್ಲರಿಗೂ ಶಕ್ತಿ ಇದ್ದೇ ಇರುತ್ತೆ, ಆದರೆ ಜ್ಞಾನ ಅನ್ನುವಂಥದ್ದು ಕಡಿಮೆ ಇದೆ ಅನ್ನುವಂಥ ಭಾವನೆ ಇದ್ದಾಗ ನಾವು ಹೆಚ್ಚು ಜ್ಞಾನ ಇರತಕ್ಕಂತಹ ಗುರುವನ್ನು ಆಶ್ರಯಿಸಿ ಅವನ ಮುಖೇನವಾಗಿ ನಾವು ಸಾಧನೆಯನ್ನು ಮುಂದುವರಿಸಬೇಕು. ಆದರೆ ಆದಷ್ಟು ಗುರುವನ್ನು ಬದಲಾಯಿಸದೆ ಸಾಧನೆಯನ್ನು ಮಾಡುವಂಥದ್ದು ಹೆಚ್ಚು ಅನುಕೂಲಕರ. ಗುರು ಒಮ್ಮೆ ಒಬ್ಬರನ್ನು ಗುರು ಅಂತ ನಾವು ಸ್ವೀಕಾರ ಮಾಡಿದ ಮೇಲೆ ಅದೇ ಗುರುವಿನ ಮಾರ್ಗದರ್ಶನದಲ್ಲಿಯೇ ನಾವು ಹೆಚ್ಚು ಸಾಧನೆಯನ್ನು ಮಾಡಬೇಕು. ಮತ್ತೆ ಮತ್ತೆ ಗುರುಗಳನ್ನು ಬದಲಾಯಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡಬಾರ್ದು. ಅದಕ್ಕಾಗಿಯೇ ಗುರುವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದರೆ 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ನೀವು 10 ವರ್ಷ ಬೇಕಾದರೂ ತೆಗೆದುಕೊಂಡು ಒಬ್ಬ ಗುರುವನ್ನು ಪರೀಕ್ಷಿಸಿ ಅವನು ಸಮರ್ಥನಾಗಿದ್ದಾನೆ, ಅವನಿಂದ ಜ್ಞಾನ ಪ್ರಾಪ್ತಿಯಾಗುತ್ತದೆ ಅಂದಾಗ ಮಾತ್ರ ನಾವು ಮುಂದೆ ದೀಕ್ಷಾ ಅನ್ನುವಂಥ ಒಂದು ಹಂತಕ್ಕೆ ಹೋಗಬೇಕು. ಅಂದಾಗ ಮಾತ್ರ ನಿಮಗೆ ಸರಿಯಾದಂತಹ ಒಂದು ಜ್ಞಾನ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ. ಕಂಡಲ್ಲೆಲ್ಲ ಹೋಗಿ ನಾವು ದೀಕ್ಷೆಯನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಹಾಗೆ ಮಾಡಿದರೆ ಒಂದು ವೇಳೆ ಅದರಿಂದ ಗುರುಗಳನ್ನು ನಿಂದಿಸಿರುವಂತಹ ಅಥವಾ ಗುರುಗಳಿಗೆ ಅವಮಾನ ಮಾಡಿರತಕ್ಕಂತಹ ಒಂದು ಪಾಪಕ್ಕೂ ಕೂಡ ನಾವು ಗುರಿಯಾಗಬೇಕಾಗತ್ತೆ, ಅಥವಾ ಗುರು ಶಾಪಕ್ಕೆ ನಾವು ಕಾರಣರಾಗಬೇಕಾಗತ್ತೆ. ಹಾಗಾಗಿ ಅಂತಹ ತಪ್ಪುಗಳನ್ನು ನಾವು ಮಾಡಬಾರ್ದು. ಅನಿವಾರ್ಯವಾದಂಥ ಪರಿಸ್ಥಿತಿಯಲ್ಲಿ ಗುರುವಿನಿಂದ ಏನೂ ನಮಗೆ ಸಿಗುತ್ತಾ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಾವು ಬೇರೆಯ ಗುರುವಿನ ಹತ್ತಿರ ಹೋಗಿ ದೀಕ್ಷೆಯನ್ನು ಪಡೆಯಬಹುದು. ಅಥವಾ ಒಬ್ಬ ಗುರು ಇದ್ದಾಗ ಅವನ ಮಾರ್ಗದರ್ಶನವನ್ನು ಪಡೆದು ಅಥವಾ ಅವನ ಅನುಮತಿಯನ್ನು ಪಡೆದು ಇನ್ನೊಬ್ಬ ಗುರುವಿನ ಹತ್ತಿರ ಹೋಗಿ ನಾವು ಸಾಧನೆಯನ್ನು ಕೂಡ ಮಾಡಬಹುದು. ಒಟ್ಟಿನಲ್ಲಿ ನೀವು ಗುರುವಿನ ಸಾನ್ನಿಧ್ಯಕ್ಕೆ ಬನ್ನಿ, ಜೊತೆಗೆ ದೀಕ್ಷೆಯನ್ನು ಪಡೆದು ಸಾಧನೆಯನ್ನು ಪ್ರಾರಂಭಿಸಿ ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ತಮಗೆ ನೀಡ್ತಾ, ಗುರುಭ್ಯೋ ನಮಃ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಆ ಗುರುದೇವರ ಪೂರ್ಣ ಅನುಗ್ರಹವಾಗಲಿ. ಜೊತೆಗೆ ನಿಮಗೆ ನಿಮ್ಮ ಸಾಧನೆಯಲ್ಲಿ ಆ ಭಗವಂತ ಅನ್ನುವಂಥವನು ಪೂರ್ಣ ಜ್ಞಾನವನ್ನು ಅನುಗ್ರಹಿಸಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತೇವೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ತತ್ಸತ್. ಸಕಲ ಲೋಕೋದ್ಧಾರಕಂ ಸರ್ವ ಪಾಪ ಪರಿಹಾರಂ ಸರ್ವಶ್ರೇಷ್ಠ ಗುರುದೇವಂ ಪ್ರಣಮಾಮ್ಯ.